ಹಾಯ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಇವತ್ತು ನಾವು ಮಾತನಾಡ್ಲಿಕ್ಕೆ ಹೊರಟಿರೋದು ಎಕ್ಕ ಮೂವಿಯ ಸೆಕೆಂಡ್ ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಬಗ್ಗೆ. ಎಸ್ ಫ್ರೆಂಡ್ಸ್, ಎಕ್ಕ ಮೂವಿ ನಿನ್ನೆ ತಾನೇ ರಿಲೀಸ್ ಆಗಿದ್ದು ನಿನ್ನೆ ಕರ್ನಾಟಕದಲ್ಲಿ ತುಂಬಾ ಒಳ್ಳೆಯ ಕಲೆಕ್ಷನ್ ಮಾಡಿದಂತ ಹೇಳಬಹುದು. ಹಾಗೆ ಇಂದು ಕೂಡ ತುಂಬಾ ಒಳ್ಳೆಯ ಕಲೆಕ್ಷನ್ ಮಾಡುತ್ತಿದ್ದು ಈ ಫಿಲ್ಮ್ ಸೂಪರ್ ಹಿಟ್ ಆಗಬಹುದು ಅಂತ ಹೇಳಬಹುದು. ಯಾಕಂದ್ರೆ ಈ ಮೂವಿಯಲ್ಲಿ ದೊಡ್ಡ ಮನೆ ಅಂಶವಾದಂತಹ ಯುವರಾಜ್ ಕುಮಾರ್ ಅವರು ಅಭಿನಯಿಸಿದ್ದಾರೆ. ಹಾಗೆ ಈ ಮೂವಿಯ ಡೈರೆಕ್ಟರ್ ಬಂದು ರೋಹಿತ್ ಪಡಾಕಿ ಆಗಿದ್ದು, ಪ್ರೊಡ್ಯೂಸರ್ ಬಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್, ಜಯಣ್ಣ, ಭೋಗೇಂದ್ರ, ಕಾರ್ತಿಕ್ ಗೌಡ ಹಾಗೂ ಯೋಗಿ ಜಿ ರಾಜ್ ಆಗಿದ್ದಾರೆ. ಹಾಗೆ ಈ ಮೂವಿಯ ಆಕ್ಟರ್ ಬಂದು ಯುವರಾಜ್ ಕುಮಾರ್, ಸಂಪದ ಹುಲಿವನ್ನ, ಸಂಜನಾ ಆನಂದ್, ಆದಿತ್ಯ ಹಾಗೂ ಮೋಸ್ಟ್ ಫೇಮಸ್ ಆಕ್ಟ್ರೆಸ್ ಆದಂತಹ ಶ್ರುತಿ ಅವರು ಕೂಡ ಅಭಿನಯಿಸಿದ್ದಾರೆ. ಹಾಗೆ ಎಕ್ಕ ಮೂವಿ ಎರಡನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ತಿಳಿದುಕೊಳ್ಳುವ ಮೊದಲು ಯಾರಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯಮಾಡಿ ಕರ್ನಾಟಕದ ಮೋಸ್ಟ್ ಟ್ಯಾಲೆಂಟೆಡ್ ಆಕ್ಟರ್ ಆದಂತಹ ಯುವರಾಜ್ ಕುಮಾರ್ ಅವರ ಅಭಿಮಾನಿಗಳು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ನಿಮಗೆ ಎಲ್ಲಾ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಇತರ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೇವೆ. ಎಸ್ಟರ್ಡೇ ಎಕ್ಕ ಫಿಲ್ಮ್ಗೆ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕ ಕಾರಣ ಇವತ್ತಿನ ಕಲೆಕ್ಷನ್ ಅಲ್ಲಿ ರ್ಯಾಪಿಡ್ ಗ್ರೋತ್ ಸಿಕ್ಕಿದೆ ಅಂತ ಹೇಳಬಹುದು ಎಕ್ಕ ಮೂವಿಗೆ. ಹಾಗೆ ಈ ಮೂವಿ ಎರಡನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ಹೇಳುವುದಾದ್ರೆ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕಿಂಗ್ ನ ಪ್ರಕಾರ ಕರ್ನಾಟಕದಲ್ಲಿ 6.12 ಕೋಟಿ ಕಲೆಕ್ಷನ್ ಮಾಡಿದೆ. ಹಾಗೆ ಹಿಂದಿಯಲ್ಲಿ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕಿಂಗ್ ನ ಪ್ರಕಾರ 1.43 ಕೋಟಿ ಕಲೆಕ್ಷನ್ ಮಾಡಿದೆ. ಹಾಗೆ ಎರಡನೇ ದಿನದ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ಹೇಳುವುದಾದ್ರೆ 1.98 ಕೋಟಿ ಕಲೆಕ್ಷನ್ ಮಾಡಿದೆ. ಹಾಗೆ ಎರಡನೇ ದಿನದ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ಹೇಳುವುದಾದ್ರೆ 10.81 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಹೇಳಬಹುದು. ಹಾಗೆ ಎಕ್ಕ ಮೂವಿ 2 ದಿನದ ಟೋಟಲ್ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ಹೇಳುವುದಾದ್ರೆ 19.34 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಹೇಳಬಹುದು. ಹಾಗೆ ನೀವೇನಾದ್ರೂ ಈ ಎಕ್ಕ ಫಿಲ್ಮ್ ನ ನೋಡಿದ್ರೆ ಹೇಗಿತ್ತಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಯಾರಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯಮಾಡಿ ಕರ್ನಾಟಕದ ಯುವರಾಜ್ ಕುಮಾರ್ ಅವರ ಅಭಿಮಾನಿಗಳು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ನಿಮಗೆ ಎಲ್ಲಾ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಇತರ ಮಾಹಿತಿ ತಿಳಿಸ್ತಾ ಇರ್ತೇವೆ. ಥ್ಯಾಂಕ್ ಯು.